ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಅರುಣ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಶ್ರಾವಣ ಮಾಸ ಬಂದಿದ್ದ ತಕ್ಷಣ ಹಬ್ಬಗಳ ಸರಣಿನೇ ಶುರುವಾಗ್ಬಿಡುತ್ತೆ. ಅದರಲ್ಲಿ ಮೊದಲನೇದಾಗಿ ಬರೋದೇ ನಾಗರ ಪಂಚಮಿ. ಇವತ್ತು ಬೆಳಗ್ಗೆನೇ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಮನೆ ಮುದ್ದೆ ರಂಗೋಲಿ ಹಾಕಿ ಹಬ್ಬದ ತಯಾರಿ ಶುರು ಮಾಡೇಬಿಟ್ಟೆ. ನಾಗರ ಪಂಚಮಿ ಅಂತ ಅಂದರೆ ಅಣ್ಣ ತಮ್ಮಂದ್ರು ಇರೋರು ಮಾತ್ರನೇ ಮಾಡಬೇಕು ಅಂತ ಸುಮಾರು ಜನ ಅಂದ್ಕೊಂಡಿದ್ದಾರೆ. ಅದು ಡೆಫಿನೆಟ್ಲಿ ತಪ್ಪು. ಖಂಡಿತವಾಗ್ಲೂ ಯಾರು ಬೇಕಾದರೂ ನಾಗರ ಪಂಚಮಿನ ಆಚರಿಸ್ಬೋದು. ನಾಗರ ಪಂಚಮಿ ಅಣ್ಣನ ಆಯುಷ್ಯಕ್ಕೆ ಮಾತ್ರನೇ ಆಚರಿಸೋ ಅಂತ ಹಬ್ಬ ಆಗಲ್ಲ. ನಾಗದೇವನ ನಾವು ಪ್ರಕೃತಿ ಮತ್ತೆ ವಂಶೋದ್ಧಾರ ಮತ್ತೆ ಕುಟುಂಬದ ರಕ್ಷಕ ಅಂತ ಪೂಜೆ ಮಾಡ್ತೀವಿ. ಈವನ್ ಬ್ರದರ್ಸ್ ಇಲ್ಲ ಅಂತ ಹೇಳಿದ್ರು ನಾಗದೇವರನ್ನ ನಮ್ಮ ಸ್ವಂತ ಅಣ್ಣ ಅಂತ ಭಾವಿಸ್ಕೊಂಡು ತನಿ ಇರಿಬೇಕು ಅಂತ ದೊಡ್ಡವರು ಹೇಳ್ತಾರೆ. ನಾಗಾರಾಧನೆ ಮಾಡೋದ್ರಿಂದ ಜಾತಕದಲ್ಲಿರುವಂಥ ನಾಗದೋಷ ಅಥವಾ ಕಾಳಸರ್ಪಗಳ ದೋಷ ಇದ್ದರೆ ಕೂಡ ನಿವಾರಣೆ ಆಗುತ್ತೆ. ಇನ್ನು ಕುಟುಂಬದಲ್ಲಿ ನೆಮ್ಮದಿ ಮತ್ತು ಅಭಿವೃದ್ಧಿ ಮತ್ತು ಹೆಣ್ಮಕ್ಳಿಗೆ ಎಸ್ಪೆಷಲಿ ಆರೋಗ್ಯ ವೃದ್ಧಿ ಆಗೋದಕ್ಕೂ ಈ ಪೂಜೆ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ. ನಾನು ಆ್ಯಕ್ಚುಲಿ ಮದುವೆ ಆಗೋದಕ್ಕೆ ಮುಂಚೆಯಿಂದನೂ ನಾಗರ ಪಂಚಮಿನ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇನ್ನು ಮದುವೆ ಆದಮೇಲೆ ಚಿನ್ನದ ಜೊತೆನೇ ಹೋಗಿ ಹಾಲೇರ್ಕೊಂಡು ಬರ್ತಿದ್ದೆ. ಅದಾದಮೇಲೆ ಸ್ವಲ್ಪ ವರ್ಷಗಳಾದಮೇಲೆ ಮಗುನೇ ಇಲ್ಲ ಅಂತ ತುಂಬಾ ಚಿಂತೆಗೆ ಬಿದ್ದಿದ್ವಿ. ಅಂದರೆ ಓದ್ ಬಂದ ಕಡೆ ಎಲ್ಲನೂ ಇನ್ನೂ ಮಕ್ಕಳಾಗಿಲ್ವಾ 5 ವರ್ಷ ಆಯಿತು, ಇನ್ನೂ ಮಕ್ಕಳಾಗಿಲ್ವಾ 5 ವರ್ಷ ಆಯಿತು ಅಂತ ತುಂಬಾ ಕಿರಿಕಿರಿ ಆಗ್ತಿತ್ತು. ಆಗ ಅಮ್ಮ ಹೇಳಿದ್ರು, ಈ ಥರ ಸಂತಾನ ಭಾಗ್ಯ ಬೇಕು ಅಂತ ಹೇಳಿದ್ರು. ನಾವು ಯಾವಾಗ್ಲೂ ಅಷ್ಟೇ ವರ್ಷ ನಾಗರ ಪಂಚಮಿ ಮಾಡ್ತೀವಲ್ವ, ಆಗ ಸಂತಾನ ಭಾಗ್ಯ ಕೊಡಪ್ಪ ಅಂತ ಹೇಳಿ ಸಂಕಲ್ಪ ಮಾಡ್ಕೊ ಅಂತ ಅಮ್ಮ ಹೇಳಿದರು. ಸಂಕಲ್ಪ ಮಾಡಿಕೊಂಡೆ. ಅದು ಯಾವ ದೇವ್ರ ಆಶೀರ್ವಾದನೋ ಗೊತ್ತಿಲ್ಲ, ನನಗೆ ಕ್ಯೂಟಾಗಿರೋ ಅಂಥ ಪುಟಾಣಿ ಬಂದು ಹೊಟ್ಟೆಲಿ ಬಿದ್ದ. ಸೊ ನಮ್ಮ ಸಾತ್ವಿಕ್ ಪುಟ ಬಂದಮೇಲೆ ಸಖತ್ ಖುಷಿ ನಮಗೆ. ಸೊ ಅದಕ್ಕೆ ಈಗಲೂ ಅಷ್ಟೇ ಮಗು ಆದಮೇಲೆ ಅವನ ಜೊತೆಲೇ ಹೋಗಿ ಹಾಲೇರ್ಕೊಂಡು ಬರ್ತೀವಿ. ಸೊ ಈ ವರ್ಷ ಅಮ್ಮಂಗೆ ಹುಷಾರಿಲ್ಲ ಅಂತ ಹೇಳಿ ಅವ್ರು ಬರೋ ಆಗಿರಲಿಲ್ಲ. ಇನ್ನೂ ಮಡಿ ಅಂತ ಹೇಳಿ ಯಾವುದೇ ಕೆಲಸನೂ ಅಮ್ಮ ಮಾಡಲಿಲ್ಲ. ಅದಕ್ಕೇ ನಾನು ಬೆಳಗಿನ ಜಾವ ಬೇಗ ಎದ್ದು ಮನೆ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ದೇವ್ರ ಪೂಜೆ ಮಾಡೋವರೆಗೂ ಮತ್ತು ನೈವೇದ್ಯದವರೆಗೂ ಎಲ್ಲನೂ ನಾನೇ ಮಾಡಿಕೊಂಡೆ. ಒಬ್ಬಳೇ ಮಾಡೋವಾಗಲೇ ಅನಿಸುತ್ತೆ ಅಮ್ಮನ ಸಹಾಯ ಇದ್ದರೆ ಚೆನ್ನಾಗಿರುತ್ತಲ್ಲಪ್ಪ ಅಂತ. ಫುಲ್ ಮೈಯೆಲ್ಲ ನೋವು ಬಂದ್ಬಿಟ್ಟಿತ್ತು. ಬಟ್ ಆದರೆ ವ್ರತ ಮಾಡೋವಾಗ ಅದೆಲ್ಲನೂ ಮರ್ತೋಗ್ಬಿಡುತ್ತೆ. ವ್ರತ ಮುಗಿದ ಮೇಲೇ ನೋವು ಗೊತ್ತಾಗೋದು. ಇನ್ನು ಮಳೆಗಾಲದಲ್ಲಿ ಭೂಮಿಯಿಂದ ಹೊರಗಡೆ ಬರೋವಂಥ ಜೀವಗಳನ್ನ ಗೌರವಿಸಿ ರೈತರು ಮಿತ್ರನಾಗಿರುವಂಥ ಹಾವಿಗೆ ಧನ್ಯವಾದ ಅರ್ಪಿಸೋ ಅಂತ ನಮ್ಮ ಸನಾತನ ಸಂಸ್ಕೃತಿ ಇದೆ. ಅದರಿಂದ ಸಹ ಪರಿಸರದ ಮೇಲೆ ಮತ್ತು ಪ್ರಾಣಿಗಳ ಮೇಲೆ ದಯೆ ಇರಬೇಕು ಅಂತ ನಾಗರ ಪಂಚಮಿನ ಆಚರಣೆ ಮಾಡ್ತಾರೆ. ಇನ್ನು ಈ ಮನೆಗೆ ಬಂದ ಮೇಲೆ ನಮಗೆ 2 ಸತಿ ಮನೆಯಲ್ಲಿ ಹಾವು ಕಾಣಿಸ್ಕೊಂತು ಅಲ್ವಾ. ಆಗ ಸುಮಾರು ಜನ ಆ ವಿಡಿಯೋ ಬಂದು ಆಲ್ಮೋಸ್ಟು 10 ಮಿಲಿಯನ್ ವ್ಯೂಸ್ ಹೋಗ್ಬಿಟ್ಟಿದೆ. ಸೊ ಎಲ್ಲರೂ ಅಷ್ಟೇ ಹೇಳಿದ್ದು ದೇವ್ರಿಗೆ ಹೋಗಿ ಹಾಲೇರ್ಕೊಂಡು ಬನ್ನಿ, ಏನಾದರೂ ನಾಗರ ದೋಷ ಇರ್ಬೋದು ಅಂತ. ಬಟ್ ಇಲ್ಲಿ ಸುತ್ತಮುತ್ತ ಸುಮಾರು ಜನ ಮನೇಲಿ ಹಾವು ಬಂದಿದೆ. ಬಟ್ ಆದರೂ ನಾವು ಆ ದೈವದ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀವಿ. ಸೊ ಅದರಿಂದ ಫ್ಯಾಮಿಲಿಗೆ ಏನೂ ತೊಂದರೆ ಆಗಬಾರ್ದು ಅಂತ ಹೇಳಿ ಸೊ ಅದು ಕೂಡ ಮನಸ್ಸಲ್ಲಿ ಇಟ್ಕೊಂಡು ಈ ಸತಿ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡ್ತಿದ್ದೆ. ಯಾಕೆ ಅಂತ ಹೇಳಿದ್ರೆ ನಾನು ಲೈವ್ ಆಗಿ ಹಾವು ನೋಡಿದ್ದೆ ಈ ಮನೆಗೆ ಬಂದ ಮೇಲೆ. ಸಖತ್ ಭಯ ಆಗಿ ಎದುರ್ಕೊಬಿಟ್ಟಿದ್ದೆ ನಾನು 2 ಸತಿನೂ ಹಾವು ಬಂದಾಗ. ದೇವ್ರ ದಯೆ ಚಿನ್ನು ಅದನ್ನು ಸೇಫಾಗಿ ಇಟ್ಕೊಂಡೋಗಿ ಪಕ್ಕದಲ್ಲೇ ಇರೋವಂಥ ಕೆರೆಯಲ್ಲಿ ಬಿಟ್ಟಿದ್ರು. ಒಬ್ಬೊಬ್ಬರು ಒಂದೊಂದು ಥರ ಅನಿಸಿಕೆಗಳನ್ನ ಅದರಲ್ಲಿ ಕಮೆಂಟಲ್ಲಿ ಮೆನ್ಷನ್ ಮಾಡಿದರು. ಬಟ್ ಆಲ್ಮೋಸ್ಟು ಎಲ್ಲರೂ ಅಷ್ಟೇ ತುಂಬಾ ಪ್ರೀತಿ ಮತ್ತು ಕನಸನ್ನಿಂದ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಮತ್ತು ಮಂಜುನಾಥ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಆ ಹೋಮ ಮಾಡಿಸಿ ಈ ಹೋಮ ಮಾಡಿಸಿ ಅಂತ ಏನೇನೋ ಹೇಳಿದರು. ಬಟ್ ಎಲ್ಲರ ಪ್ರೀತಿಗೂ ನಾವು ಚಿರಋಣಿ. ನನ್ನ ಕೈಯಲ್ಲಿ ಆದಷ್ಟು ದೇವ್ರನ್ನ ಮನಸ್ಸಲ್ಲೇ ಭಕ್ತಿಯಿಂದ ಬೇಡ್ಕೊಂಡಿದ್ದೀನಿ. ವರ್ಷ ನಾಗರ ಪಂಚಮಿನ ನಾನು ತಪ್ಪದೆ ಮಾಡ್ಕೊಂಡು ಬಂದಿದ್ದೀನಿ. ಆ ನಾಗಪ್ಪನಿಂದ ಯಾವುದೇ ರೀತಿ ಅನಾಹುತ ಆಗಲಿ, ಯಾವುದೇ ರೀತಿ ಕೆಡುಕಾಗಲಿ ನಮ್ಗೆ ಆಗಲ್ಲ ಅಂತ ಒಂದು ಮನಸ್ಸಲ್ಲಿ ಭಾವನೆ ಇಟ್ಕೊಂಡು ಈ ಪೂಜೆನ ನೆರವೇರಿಸ್ತಾ ಇದ್ದೀನಿ.
2 ಸತಿ ಹಾವು ಬಂದಾಗ ಒಂದು ಸತಿ ನಾವು ಸಾಕಿದ್ದು ಪಕ್ಷಿನ ತಿನ್ಕೊಂಡು ಹೋಗಿತ್ತು ಹಾವು. ಆಗ ತುಂಬಾ ಬೇಸರ ಆಗಿತ್ತು. ನಾವು ಸಾಕಿರುವಂಥ ಪ್ರಾಣಿ ಪಕ್ಷಿಗಳಿಗೂ ಸಹ ಯಾವುದೇ ರೀತಿಯ ಹಾನಿ ಆಗಬಾರ್ದಪ್ಪ ಅಂತ ನನ್ನ ಮನಸ್ಸಲ್ಲಿ ಸ್ಟ್ರಾಂಗ್ ಆಗಿದೆ. ಯಾರಿಗೆ ಸಹ ಏನೂ ಕೆಟ್ಟದಾಗಬಾರ್ದು, ಈವನ್ ಹಾವಿಗೂ ಕೂಡ ಯಾವುದೇ ಕೆಡುಕಾಗಬಾರ್ದು ಅಂತಲೇ ನಾವು ಅದನ್ನು ಏನೂ ಹಾರ್ಮ್ ಮಾಡದೆ ಸೇಫಾಗಿ ನಿಯರೆಸ್ಟ್ ಲೇಕಲ್ಲಿ ಬಿಟ್ಟಿದ್ದು. ಈ ಭೂಮಿ ತಾಯಿ ಎಲ್ಲರಿಗೂ ಸೇರಿದವರು. ಸೊ ಅದರಿಂದ ಎಲ್ಲ ಜೀವಿಗಳಿಗೂ ಬದುಕೋ ಅಂತ ಹಕ್ಕಿದೆ. ಸೊ ಅದರಿಂದ ನಾವು ಬದುಕಬೇಕು, ಬೇರೆ ಜೀವಿಗಳನ್ನೂ ಬದುಕೋದಕ್ಕೆ ಬಿಡಬೇಕು. ಒಂದೇ ಒಂದು ಭಯ ಅಂತ ಹೇಳಿದ್ರೆ ಅದರಿಂದ ನಮಗೇನೋ ಕೆಡುಕಾಗಬಾರ್ದು ಅಂತ ಅಷ್ಟೇನೆ. ಇನ್ನು ನಾನು ಪೂಜೆ ಮಾಡ್ತಿದ್ರೆ ಅಮ್ಮ ನನಗೆ ಗೈಡ್ ಮಾಡ್ತಾ ಇರ್ತಾರೆ. ಸೊ ಅಮ್ಮ ಪೂಜೆ ಮಾಡೋವಾಗ ಮಗುನ ನೋಡ್ಕೊಳ್ತಾ ಇದ್ರು. ಅವ್ರಿಗೂ ಕೂಡ ಆರೋಗ್ಯ ಸರಿಯಾಗಿದ್ದಿದ್ರೆ ಅವರು ನಮ್ಮ ಜೊತೆ ಬಂದು ತನಿ ಏರ್ಕೊಂಡು ಬಂದಿರೋರು. ಅವ್ರಿಗೆ ಇದೆಲ್ಲ ಮಾಡೋದಕ್ಕೆ ತುಂಬಾ ಇಷ್ಟ. ಈ ರೀತಿ ಸಮಯದಲ್ಲಿ ದೂರ ಇರಬೇಕಾಯ್ತಲ್ಲ ಅಂತ ತುಂಬಾ ಬೇಸರ ಮಾಡ್ಕೋತಿದ್ರು. ಬಟ್ ಹೆಣ್ಮಕ್ಳ ಕೈಯಲ್ಲಿ ಏನಿದೆ ಅಲ್ವಾ. ಅಮ್ಮ ಏನೋ ಕಾಳನ್ನ ಬೀಸೋದಕ್ಕಂತ ಹೋದ್ರ. ಸೊ ಆಗ ನಮ್ಮ ಪುಟಾಣಿನ ನಾನು ಆಮೇಲೆ ವಿಡಿಯೋ ಎಡಿಟ್ ಮಾಡೋವಾಗಲೇ ಅಬ್ಸರ್ವ್ ಮಾಡಿದ್ದು. ಅವರು ಅಕ್ಕಿನೋ ಏನೋ ಬೀಸ್ತಾ ಇದ್ದರೆ ಅದ್ರ ಜೊತೆಲೇ ಆ ಸೌಂಡಿಗೆ ರಿದಮಿಕ್ಕಾಗಿ ಡ್ಯಾನ್ಸ್ ಆಡ್ತಿದ್ದ. ಸಖತ್ ನಗು ಬಂದ್ಬಿಡ್ತು ನನಗೆ ಆ ವಿಡಿಯೋನ ನೋಡಿಬಿಟ್ಟು. ಸಂತೃಪ್ತಿಯಿಂದ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ನೈವೇದ್ಯಕ್ಕಿಟ್ಟು ಇನ್ನು ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಆದ್ವಿ. ನಾಗರಕಲ್ಗೆ ಪೂಜೆ ಮಾಡಕ್ಕೆ ಹೋಗೋವಾಗ ತಗೊಳ್ಬೇಕಾಗಿರುವಂಥ ಅಗತ್ಯವಾಗಿರುವಂಥ ವಸ್ತುಗಳೇನಂತ ಹೇಳಿದ್ರೆ ಎಸ್ಪೆಷಲಿ ಹಾಲು ತಗೊಬೇಕು. ಅದು ಕಾಯಿಸ್ದಿರೋವಂಥ ಹಾಲು, ಅರಿಶಿನ ಕುಂಕುಮ ನಾಗರಕಲ್ಗೆ ಹಚ್ಚೋದಕ್ಕೆ, ಮತ್ತು ಹೂಗಳು ಸೇವಂತಿ ಅಥವಾ ಎಂಥದೇ ಹೂವು ಪೂಜೆ ಹೂಗಳನ್ನ ತಗೋಬೇಕು. ಮತ್ತು ಗಜ್ಜೆ ವಸ್ತ್ರ, ಹತ್ತಿ, ಮತ್ತು ಧೂಪ ದೀಪ ಅಂದರೆ ಅಗರಬತ್ತಿ, ಕರ್ಪೂರ ಮತ್ತು ಎಣ್ಣೆ, ತುಪ್ಪ, ಮತ್ತು ಅಕ್ಕಿನ ಅರಿಶಿನ ಜೊತೆ ಬೆರೆಸಿ ಅಕ್ಷತೆ ಕಾಳನ್ನ ತಗೋಬೇಕು. ಇನ್ನು ಸುಮಾರು ಜನ ಹರಳು ಕೂಡ ಹಾಕ್ತಾರೆ. ಇನ್ನು ನಾವು ಆಗಿಂದನೂ ಅಷ್ಟೇ ಸಕ್ಕರೆ ಮತ್ತು ಕಡಲೆ ಪಪ್ಪುನೇ ಕೊಡೋದು. ಇನ್ನೂ ಸ್ವಲ್ಪ ಜನ ಎಳ್ಳಿನ ಚಿಗಳಿ ಮತ್ತು ಅಕ್ಕಿ ಕಡಲೆ ತಂಬಿಟ್ಟು ಕೂಡ ಕೊಡ್ತಾರೆ. ಒಬ್ಬೊಬ್ಬರು ಪ್ರತೀತಿ ಒಂದೊಂದು ಥರ ಇರುತ್ತೆ. ಬೆಲ್ಲ ಮತ್ತು ಕೊಬ್ಬರಿ ಕೂಡ ಸಣ್ಣ ಸಣ್ಣಗೆ ಹೆಚ್ಚಿ ಕೂಡ ತೊಗೋಬೋದು. ಇಲ್ಲ ಅಂತ ಹೇಳಿದ್ರೆ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ತೊಗೊಂಡ್ರೇನು ಸಾಕು ನೈವೇದ್ಯಕ್ಕೆ. ಅದ್ರ ಜೊತೆಲಿ ಎಲ್ಲ ಪೂಜೆ ಐಟಮ್ಸ್ನ ಜೋಡಿಸ್ಕೊಳ್ಳೋಕ್ಕಂತ ಒಂದು ಪುಟ್ಟು ಬುಟ್ಟಿ ಅಥವಾ ದೊಡ್ಡ ತಟ್ಟೆ ಆದರೂ ಇಟ್ಕೊಂಡು ಹಾಲು ಎರಿಯೋದನ್ನು ಎಂಜಲ್ ಗ್ಲಾಸಲ್ಲಿ ಹಾಲು ಎರಿಬಾರ್ದು. ಅದಕ್ಕೋಸ್ಕರ ನೀವು ಬೆಳ್ಳಿ ಲೋಟ ಯಾವ್ದಾದ್ರು ಸ್ಪೆಸಿಫಿಕ್ಕಾಗಿ ಇಟ್ಟಿದ್ರೆ ಸೊ ಅದನ್ನು ತೊಗೊಳ್ಬೋದು. ಇಲ್ಲ ಅಂದರೆ ಪ್ಯಾಕೆಟಲ್ಲೇನೇ ಹಾಲು ಎರಿಬೋದು. ಇನ್ನೂ ಒಂದು ಚೊಂಬಲ್ಲಿ ನೀರು ತೊಗೋಬೇಕು ದೇವ್ರನ್ನ ಸ್ವಚ್ಛ ಮಾಡೋದಕ್ಕೆ. ಮತ್ತು ಪೂಜೆ ಮುಗಿದ ಮೇಲೆ 3 ಸತಿ ನೀರನ್ನ ಹಾಕ್ಬಿಟ್ಟು ಬರಬೇಕು ಗೆರೆ ಥರ. ಅದು ಶಾಸ್ತ್ರ ಅಂತ ಅಮ್ಮ ಹೇಳಿದ್ದಾರೆ. ಆದರೆ ಇದು ಯಾಕೆ ಅಂತ ಸ್ಪೆಸಿಫಿಕಲಿ ನನಗೆ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತು ಅಂತ ಹೇಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನಾಗರ ಪಂಚಮಿ ದಿನ ಅಪ್ಪಿತಪ್ಪಿ ಕೂಡ ಈ ರೀತಿಯಾಗಿರುವಂಥ ತಪ್ಪುಗಳನ್ನ ಮಾಡಬೇಡಿ. ಅಂದರೆ ಹಸಿರು ಗಿಡಗಳು ಮತ್ತು ಮರಗಳು, ಕೊಂಬೆಗಳು ಮತ್ತು ಹುಲ್ಲುಗಳನ್ನೆಲ್ಲ ಕತ್ತರಿಸ್ಬಾರ್ದು ಅಂತ ಹೇಳ್ತಾರೆ. ಇನ್ನು ಅವತ್ತಿನ ದಿನ ಕಬ್ಬಿಣದಲ್ಲಿ ಅಂದರೆ ಕಬ್ಬಿಣದ ತವ ಅಥವಾ ಬಾಣಲೆನ ಬಳಸಿ ಅಡುಗೆನ ಮಾಡಬಾರ್ದು. ಇವತ್ತಿನ ದಿನ ಯಾವುದೇ ರೀತಿಯಾಗಿರುವಂಥ ಮಾಂಸಾಹಾರ ಆಗಲಿ ಅಥವಾ ಮೊಟ್ಟೆ ಆಗಲಿ ಯಾವುದನ್ನು ಸೇವಿಸಬಾರ್ದು. ಈ ತಪ್ಪಂತೂ ಮಾಡಲೇಬೇಡಿ. ಜೀವಂತವಾಗಿರುವಂಥ ಹಾವಿಗೆ ಯಾವತ್ತೂ ಹಾಲು ಎರಿಲೇಬಾರ್ದು. ಕೇವಲ ನಾಗರಕಲ್ಲಿಗೆ ಮಾತ್ರನೇ ಮತ್ತು ನಾಗರ ವಿಗ್ರಹ ಅಥವಾ ಉತ್ತ ಇದ್ದರೆ ಮಾತ್ರ ಅದಕ್ಕೆ ಹಾಲನ್ನು ಅರ್ಪಿಸ್ಬೇಕು. ನಿಜವಾಗ್ಲೂ ಹಾವಿತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಹಾಲನ್ನ ಆಫರ್ ಮಾಡಬಾರ್ದು. ಈ ಹಬ್ಬದ ದಿನ ಸೂಜಿ, ದಾರ ಮತ್ತು ಕತ್ರಿ, ಚೂಪಾಗಿರುವಂಥ ಕಬ್ಬಿಣದ ಐಟಮ್ಸ್ನೆಲ್ಲ ಬಳಸಬಾರ್ದು ಅಂತ ಹೇಳ್ತಾರೆ. ಇದು ಯಾಕೆ ಅನ್ನೋದನ್ನು ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಓಂ ನವಕುಲ ನಾಗಾಯ ವಿದ್ಮಹೇ ವಿಷದಂತಾಯ ಧೀಮಹಿ ತನ್ನೋ ಸರ್ಪ ಪ್ರಚೋದಯಾತ್.
ವಿಡಿಯೋ ನೋಡ್ತಾ ಇರೋಂಥ ನನ್ನೆಲ್ಲ ಅಣ್ಣ ತಮ್ಮಂದಿರಿಗೂ ನಾಗರ ಪಂಚಮಿಯ ಶುಭಾಶಯಗಳು. ಸೊ ಹ್ಯಾಪಿಲಿ ನಾನು ಚಿನ್ನು ಮತ್ತು ಪುಟಾಣಿ ಹೋಗಿ ನಾಗರಕಲ್ಲಿಗೆ ತನಿ ಏರ್ಕೊಂಡು ಬಂದಾಯಿತು. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ನಾನು ನಾಗರ ಪಂಚಮಿನ ಆಚರಣೆ ಮಾಡಿದೆ. ನೀವು ಯಾವ ರೀತಿ ಆಚರಣೆ ಮಾಡ್ತೀರಾ ಅಂತ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. Thank you for watching. We'll catch you in next vlog.